ಬಳಿಕ ಸ್ವೀಕರಿಸಿದನವನು ಪವಿತ್ರ ದಿಗಂಬರ ದೀಕ್ಷೆಯನು. ತನ್ನೈನೂರು ಶಿಷ್ಯರೊಡಗೂಡಿ ಭಕ್ತಿಯಲಿ ಮಹಾವೀರನ ಪಾದ ಮೂಲದಲ್ಲಿ ಶರಣಾಗಿ ಅವನ ದ್ವಿತೀಯ ಕಣದರನೆಂದ ನೆನಿಸಿ ಹಬ್ಬಿ ಹರಡಲಿ ವಿಷಯವು ಸುತ್ತಲೂ ವ್ಯಾಪಿಸುವಂತೆ ಗಾಳಿಯಲ್ಲಿ ಬೆರೆತ ಸುಗಂಧವು ಆಶ್ಚರ್ಯ ಭರಿತರಾದರ ವಿದ್ವಾಂಸರು. ಅಧಾವ ವಿಚಿತ್ರ ಚಮತ್ಕಾರವಿಹುದೆಂದು ಆ ಮಹಾವೀರ ಜಿನನಲಿಯೇ ಅಂತೆ ಸಾರತೊಡಗಿದರಲ್ಲಿಗೆ ಕ್ರಿಯಾಕಾಂಡ ವಿಪ್ರ ಪರಂಪರೆಯ ಪಂಡಿತರು ಸಮವಸರಣ ಸಭೆಯಡೆಗೆ ಮುಳುಗೇಳುತ್ತ ವಿಸ್ಮಯ ವೀಚಿಗಳಲಿಯೇ ಇದ್ದನ ಇಂದ್ರಭೂತಿಯ ಕೊನೆಯ ಸೋದರ ವಿದ್ವಾಂಸ ವಾಯುಭೂತಿಯು ಸೋಮಿಲಾರ್ಯನ ಯಾಗ ಕಾರ್ಯದಲ್ಲಿ ತೊಡಗಿ ಅರಿತೊಡನೆ ಅವನು ಅಣ್ಣಂದರೀರ್ವರು ದೀಕ್ಷಿತರಾದರೆಂದು ಸಿಡಿದೆದ್ದನು ಕ್ರೋಧದಲ್ಲಿ. ಮಹಾವೀರನ ಬಗೆಗೆ ಸಿಡಿಯುವಂತೆ ಮದ್ದು ಕಿಡಿಸೋಕಲೊಡನೆ ಮಹಾವೀರ ಮಹಾದರ್ಶನದ ಶ್ರೀ ಮೋಕ್ಷ ಕಲ್ಯಾಣ ಸಂಪುಟದ ಸೋಪಾನ 2 ಛಿದ್ರವಾಗಿ ಅಜ್ಞಾನ ಪರ್ವತವು ಅರಳಿತ ಶ್ರದ್ಧಾ ಪುಷ್ಪವು ಎಂಬ ಕಾವ್ಯ ಅತ್ಯಂತ ಮನೋಜ್ಞ ಘನಗಂಭೀರ ರಸದಲ್ಲಿ ಇದನ್ನ ಮಹಾಕವಿಗಳು ರಚಿಸಿದ್ದಾರೆ. ಹಬ್ಬಬ್ಬಬ್ಬ ದ್ವಿತೀಯ ಗಣಧರನಾಗಿ ಆ ದೀಕ್ಷೆಯನ್ನು ತೆಗೆದುಕೊಳ್ತಾನಂತೆ. ಆ ದೀಕ್ಷೆಯನ್ನು ತೆಗೆದುಕೊಂಡಂಥ ಆ ದೀಕ್ಷೆಯನ್ನು ತೆಗೆದುಕೊಂಡಂಥ ಅಗ್ನಿಭೂತಿ ಅಗ್ನಿಭೂತಿ ದೀಕ್ಷೆಯನ್ನು ತೆಗೆದುಕೊಳ್ತಾನಂತೆ 500 ಜನ ಶಿಷ್ಯರ ಒಡನೆ. ಅದು ಅವನು 2ನೇ ಗಣಧರನಾಗದಂತಹ ವಿಷಯ ಅದು ಇಡೀ ಬಿಹಾರ ರಾಜ್ಯದಲ್ಲೇ ಹಬ್ಬಿತಂತೆ. ಆ ಗಾಳಿ ಹೇಗೆ ಇಡೀ ಪ್ರಪಂಚಕ್ಕೆ ವ್ಯಾಪಿಸಿತೋ ಹಾಗೆ ಆ ಸುದ್ದಿ ಎಲ್ಲ ಆ ವಿದ್ವಾಂಸರುಗಳಿಗೆ ತಲುಪ್ತೋ. ಎಲ್ಲ ಏನಾಗಾದ್ರೆ ಮಹಾವೀರ ಜಿನಲ್ಲಿ ಎಂತಹ ಪವಿತ್ರತೆ ಇದೆ, ಚಮತ್ಕಾರ ಇದೆ ಅಂಥೇಳಿ ಕ್ರಿಯಾಕಾಂಡ ವಿಪ್ರ ಅಂದರೆ ಬ್ರಾಹ್ಮಣ, ಆ ಬ್ರಾಹ್ಮಣ ಪರಂಪರೆಯ ಪಂಡಿತರು ಸಮವಸರಣದ ಸಭೆಯೊಳಗೆ ಮುಳುಗುತ್ತ ವಿಸ್ಮಯ ವೀಚಿಗಳಲ್ಲಿ ಅವರೆಲ್ಲ ವಿಸ್ಮಯ ವೀಚಿಯಾದರು. ಹೀಗೆ ಅವರ ಕೊನೆಯ ಸಹೋದರ ಇಂದ್ರಭೂತಿ ಕೊನೆಯ ಸೋದರ ಆ ವಾಯುಭೂತಿ ಕೂಡ ಸೋಮಿಲಾಚಾರ್ಯನ ಯಾಗ ಕಾರ್ಯದಲ್ಲಿ ಇಟ್ಕೊಂಡಿದ್ರು. ಇಬ್ಬರು ಅಣ್ಣಂದಿರುವುದ್ರು, ಅವನು ನೇತೃತ್ವ ತೆಗೆದುಕೊಂಡಿದ್ದ. ಅಣ್ಣಂದರೀರ್ವರು ಕೂಡ ದೀಕ್ಷೆ ತೆಗೆದುಕೊಂಡ್ಬಿಟ್ರು ಮಹಾವೀರ ಜನಲ್ಲಿ ಅಂತ ಹೇಳಿ ಅವನಿಗೆ ಕ್ರೋಧ ಕಷಾಯ ಬಂತು. ಮಹಾವೀರನ ಬಗ್ಗೆ ವೈರತ್ವದ ಒಂದು ಸಿಡಿಮುದ್ದಿನ ಹಾಗೆ ಅವನು ವಿಜೃಂಭಿಸಿದ ಅನ್ನುವುದನ್ನು ನಾವಿಲ್ಲಿ ತಿಳ್ಕೊಳ್ಬೇಕು. ಹಬ್ಬ ಮೋಕ್ಷ ಕಲ್ಯಾಣ ಸಂಪುಟದ ಮಹಾವೀರ ಮಹಾದರ್ಶನದಲ್ಲಿ ಕವಿಯ ಈ ಪದಪುಂಜಗಳು ಅತ್ಯಂತ ಮನೋಜ್ಞ.